ಶಾಸಕರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ. ಹಿಂದಿನ ಸರ್ಕಾರದಲ್ಲಿ ಬಹಳಷ್ಟು ಇಂಥ ಯೋಜನೆಗಳನ್ನ ಮಂಜೂರು ಮಾಡಲಾಗಿತ್ತು, ಬಹಳಷ್ಟು. ಅದಕ್ಕೆ ಬಹುಶಃ ಲೆಕ್ಕಿಲ್ಲದಷ್ಟು ಮಾಡಿದ್ರು. ಆದರೆ ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇರಲಿಕ್ಕಿಲ್ಲ. ಹಂಗೆ ರಾಜಕೀಯ ಒತ್ತಡದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ರು. ಶಾಸಕರು ಹೇಳ್ದಂಗೆ ಬಹಳಷ್ಟು ಡಿಲೀಟ್ ಮಾಡಿದ್ರು ಸರ್ಕಾರ, ಕಾರಣ ದುಡ್ಡಿಲ್ಲ ಅಂತ. ಅದರಲ್ಲಿ ಇದು ಭಾಳ ನಮಗೆ ಅವಶ್ಯಕತೆ ಇದೆ, ಭಾಳ ಪ್ರಮುಖವಾಗಿದೆ ಅಂತ ವಿಶ್ವಾಸ ವೈದ್ಯರದು ಮತ್ತು ಬಾಬಾ ಸಾಹೇಬ್ ಪಾಟೀಲ್ 2 ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ತರಲಿಕ್ಕೆ ನಾವು ಯಶಸ್ವಿ ಆಗಿದ್ದೇವೆ. ಅದಕ್ಕೆ ಸಾಕಷ್ಟು ಇಬ್ಬರು ಶಾಸಕರ ಪ್ರಯತ್ನ ಕೂಡ ಆಗಿದೆ. ನಿರಂತರ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ನಾವು ಕೂಡ ಸಾಕಷ್ಟು ಒತ್ತಡ ಮಾಡೋದ್ರಿಂದ ಇವತ್ತು ಯೋಜನೆ ತಮ್ಮೆಲ್ಲರ ಕನಸು ನನಸಾಗಿದೆ. ಈ ಸಂದರ್ಭದಲ್ಲಿ ನಾನು ಶಾಸಕರನ್ನ ಅಭಿನಂದಿಸಲೇಬೇಕಾಗಿದೆ. ನಾನು ಕೂಡ ಇದ್ರ ಬಗ್ಗೆ ನೆನಪಿದೆ. ಒಂದ್ಸಾರಿ ಯಾವುದೋ ಊರಾಗ ಬಂದಾಗ ಹೇಳಿದ್ದೆ, ನಿಮ್ಗೆ ನೀರಾವರಿ ಆಗಲಿಲ್ಲ ಅಂದ್ರೆ ನಾವು ನಿಮ್ಮ ಊರಿಗೆ ಮತ್ತೆ ಚುನಾವಣೆಗೆ ಬರ್ಲಿಕ್ಕೆ ಯಾವ ಊರಾಗ ಗೊತ್ತಿಲ್ಲ ಅಂತ ಹೇಳಿದ್ದೆ. ಅವಾಗ DB ನಮ್ದರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೆ ನಾನು. ಆದರೆ ಒಂದು ಅವಧಿ ಗ್ಯಾಪ್ ಆಯಿತು ಅಷ್ಟೇ. ಅದೇ ನಾವು ಹೇಳಿದಂತೆ ಮಾಡಿದ್ವಿ. ಅದು ಕೂಡ ಇನ್ನೂ ನೆನಪಿದೆ. ಯಾಕಂದ್ರೆ ಯಾವಾಗಲೂ ಆ ಭಾಷಣ ಮಾಡಿದ್ದೆ ನಾವು ಯಾವುದೋ ಒಂದು ಊರಲ್ಲಿ ಮೆಕಲ್ ಮಾಡಿನ. ಓಕೆ, ಮೆಕಲ್ ಮಾಡಿ ಈ ಯೋಜನೆ ಆಗಿಲ್ಲ ನಾವು ಮುಂದಿನ ಚುನಾವಣೆಗೆ ಪ್ರಚಾರಕ್ಕೆ ಯಾವುದು ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಆದರೂ 5 ವರ್ಷ ಗ್ಯಾಪ್ ಆಯ್ತು. ಸರ್ಕಾರದಲ್ಲಿ 5 ವರ್ಷದ್ರೆ ಏನು ಬಾಳಲ್ಲ. ಸೊ ಈ ರೀತಿ ನಾವೇನು ಹೇಳಿರ್ತೀವಿ ಅದನ್ನ ಖಂಡಿತವಾಗಿ ಗಮನ ಹರಿಸ್ತೇವೆ. ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಈಗಾಗಲೇ ಇದು 1 ವರ್ಷ ಹಿಂದೆನೇ ಆದೇಶ ಕೊಡಲಾಗಿದೆ. ಕೆಲಸ ಕೂಡ ಪ್ರಾರಂಭ ಆಗಿದೆ. ಎಷ್ಟು ಸಾರಿ ಸುಮ್ಮನೆ ಪೂಜೆ ಮಾಡ್ತಾರೆ, ಕೆಲಸ ಆಗೋಲ್ಲ. ಇದಾಗಲ್ಲ, ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪಾಶಾಪುರದಲ್ಲಿ ಲಿಫ್ಟಿಂಗ್ ಪಾಯಿಂಟ್ ಇದೆ. ಅಲ್ಲಿ ಕೂಡ ಏನೋ ಸಮಸ್ಯೆ ಆಗಿತ್ತು. ಅದು ಯಾರೋ ರೈತರು ತಕರಾರು ಮಾಡ್ತಾ ಇದ್ರು ಆ ಜಾಕಲ್ಲಿ ಕಟ್ಟಲಿಕ್ಕೆ. ಅದನ್ನು ಪರಿಹಾರ ಮಾಡುವಂಥ ನಮ್ಮ